ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಶ್ಮಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರಚೂಸ್ ಯೂಟ್ಯೂಬ್ ಚಾನೆಲ್. ಸೊ ಈ ಒಂದು ವ್ಲಾಗ್ನ ವಿಶೇಷತೆ ಏನಪ್ಪ ಅಂತಂದರೆ, ನನಗೆ ಗೊತ್ತು ನಾನು ತುಂಬ ಟೈಮ್ ಆ್ಯಕ್ಟಿವ್ ಇಲ್ಲ ಅಂತ, ಬಟ್ ಸ್ಟಿಲ್ ಇವತ್ತೊಂದು ವ್ಲಾಗ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಒಂದು ಸ್ಪೆಷಲ್ ಪ್ಲೇಸ್ಗೆ ನಾವು ಹೊರಟಿದ್ದೀವಿ ಫ್ಯಾಮಿಲಿ. ನಾನು, ನಮ್ಮ ಮಮ್ಮಿ, ನನ್ನ ತಮ್ಮ ಆ್ಯಂಡ್ ನನ್ನ ಇನ್ನೊಂದು ತಮ್ಮ. ನಮ್ಮ ತಂದೆ ಇವತ್ತು ಬರೋಕ್ಕೆ ಆಗಲಿಲ್ಲ. ಸೊ ಆ ಸ್ಪೆಷಲ್ ಪ್ಲೇಸ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ ಆ್ಯಂಡ್ ತುಂಬಾ ಒಳ್ಳೆ ರಿವ್ಯೂಸ್ ಬಂದಿತ್ತು ಆ ಪ್ಲೇಸಿಂದ. ಸೊ ಇವತ್ತು ನಾನು ಕೂಡ ಆ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ, ನಿಮಗೂ ತೋರಿಸ್ತೀನಿ ಆ ಪ್ಲೇಸ್ನ ವಿಶೇಷತೆ ಏನಪ್ಪ ಅಂತ. ಸೊ ಸ್ಟೇ ಟ್ಯೂನ್ಡ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇರ್ಬೋದು, ನಾನು ಬಂದಿರೋದು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿರುವ ಚಿನಗ ಗ್ರಾಮದಲ್ಲಿರುವಂತಹ ಕನಕದುರ್ಗ ಪರಮೇಶ್ವರಿ ದೇವಸ್ಥಾನಕ್ಕೆ ಆ್ಯಂಡ್ ಅವರ ತವರು ಮನೆಗೆ. ನೀವು ನೋಡ್ತಾ ಇರ್ಬೋದು, ಜಾಗ ತುಂಬ ಪ್ರಶಾಂತವಾಗಿದೆ. ಇದರ ವಿಶೇಷತೆ ಏನಪ್ಪ ಅಂತ ನಾನು ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಬಂದ ಕೂಡಲೇ ನಮಗೊಂದು ವೆಲ್ಕಮ್ ಡ್ರಿಂಕ್ ಥರ ಜ್ಯೂಸ್ ಕೊಟ್ಟರು. ನೋಡಿ, ಇವರೆಲ್ಲ ಕುಡಿತಾ ಇದ್ದಾರೆ ಜ್ಯೂಸ್. ಸ್ವೀಟ್. ಇವ್ನು ನನ್ನ ತಮ್ಮ ಕಿಶೋರ್ ಅಂತ. ಇವನು ನನ್ನ ತಮ್ಮ, ಗೊತ್ತಲ್ಲ, ಡಿ ಬಾಸ್. ನಮ್ಮ ಮಮ್ಮಿ ಆಲ್ರೆಡಿ ಏನು ತುಂಬ ದಣಿವಾಗಿರೋದ್ರಿಂದ ಜ್ಯೂಸ್ ಕುಡಿತಾ ಇದ್ದಾರೆ. ದಣಿ. ಸೊ ಕನಿಗ ಗ್ರಾಮದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬಾ ಪಾಸಿಟಿವ್ ವೈಬ್ ಕೊಡುವಂಥ ಒಂದು ಜಾಗ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಈ ಜಾಗದ ಬಗ್ಗೆ ಇನ್ನಷ್ಟು ವಿಶೇಷತೆ ತಿಳ್ಕೊಬೇಕು ಅಂತ ಅಂದರೆ, ಇಲ್ಲಿ ಚೇತನ್ ಕೃಷ್ಣ ಅಂತ ಒಬ್ಬರಿದ್ದಾರೆ. ಸೊ ಅವ್ರ ಬಗ್ಗೆ ಮಾಹಿತಿ, ಈ ದೇವಸ್ಥಾನದ ಬಗ್ಗೆ ಆ್ಯಂಡ್ ಇಲ್ಲಿ ಒಂದು ಮನೆ ಇದೆ, ಸುಂದರವಾದ ಮನೆ ಇದೆ. ಸೊ ಆ ಮನೆಯ ಬಗ್ಗೆ ವಿಶೇಷತೆ ಏನು ಅಂತ ನೀವೇ ತಿಳ್ಕೊಳ್ಳಿ. ಚೇತನ್ ಕೃಷ್ಣ. ಅದೇ ನಾನು ಈ ಜಾಗಕ್ಕೆ ಬಂದೆ. ತುಂಬಾ ವಿಶೇಷವಾಗಿದೆ, ತುಂಬಾ ಒಂದು ಪಾಸಿಟಿವ್ ವೈಬ್ ಕೊಡುವಂಥ ಒಂದು ಜಾಗ. ಸೊ ಈ ಜಾಗ ಏನಕ್ಕೆ ಮಾಡಿದ್ದೀರಾ, ಇದರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀರಾ? ಈ ಜಾಗದ ಹೆಸರು ಮೊದಲು ತವರು ಮನೆ ಅಂತ. ಯಾರಿಗೇ ಆಗಲಿ ಮನಸ್ಸಿಗೆ ನೋವಾದಾಗ ಮೊದಲು ನೆನಪಾಗೋದು ನನ್ನ ತವರು ಮನೆ ಅಂತ. ಹಾಗೆ ಎಷ್ಟೋ ಜನಕ್ಕೆ, ಗಂಡು ಮಕ್ಳಿಗೂ ಕೂಡ ಮನಸ್ಸಿಗೆ ನೋವಾಗುತ್ತೆ, ಹೆಣ್ಮಕ್ಳಿಗೂ ನೋವಾಗುತ್ತೆ ಅಂತ. ಎಲ್ಲ ಒಂದು ನೋವಾಗುವಂಥ ಎಲ್ಲ ಮನಸ್ಸುಗಳಿಗೂ ಇದೊಂದು ರಿಲೀಫ್ ಕೊಡುವಂಥ ಜಾಗ ತವರು ಮನೆ, ನೆಮ್ಮದಿಯ ತಾಣ ಅಂತ ಹೇಳ್ತೀವಿ. ಎಷ್ಟೋ ಜನ ಹೇಳ್ತಾರೆ ತವರು ಮನೆ ನೆಮ್ಮದಿಯ ತಾಣ ಅಂತ. ಆ ಒಂದು ತವರು ಮನೆ ಅನ್ನೋ ಹೆಸರಲ್ಲಿ ಈ ಕಾನ್ಸೆಪ್ಟ್ ಅನ್ನ ಮಾಡಿದ್ದೀವಿ. ಅಂದ್ರೆ ಇಲ್ಲಿ ಕಾಣಿಸ್ತಿರುವಂತ ಮನೆನೇ ತವರು ಮನೆ ಅಂತ ಹೇಳ್ತೀವಿ. ಹೌದು, ಇದೇ ತವರು ಮನೆ. ಇಲ್ಲಿ ಕಾಣಿಸ್ತಿರುವಂತ ತಾಯಿನೇ ತವರು ಮನೆಯ ತಾಯಿ. ತಾಯಿ ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ಅಮ್ಮನವರು. ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಾ? ನಾವು ಇದನ್ನ 2 ವರ್ಷದಿಂದ ನಡೆಸ್ತೀವಿ. ಸೊ ಇಷ್ಟೆಲ್ಲ 2 ವರ್ಷದಿಂದ ನಡೆಸ್ತಿದ್ದೀರಾ ಅಂದ್ರೆ ನೀವೇನ್ ಮಾಡ್ಕೊಂಡಿರೋದು ಸರ್? ಏನು ಓದಿದ್ದೀರಾ? ನಂದು ಬಂದು ಅನಾಲಿಸ್ಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ತುಮಕೂರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದು, ಎಂ.ಕಾಮ್ ಮಾಡಿದ್ದು. ಸೊ ಎಂ.ಕಾಮ್ ಮುಗಿಸಿ ನಾನು ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ BHEL ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದ ನಂತರ ಇಲ್ಲ, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಅನ್ನ ಬಿಟ್ಟು ನನ್ನದೇ ಆದ ಒಂದು ಪುಟ್ಟ ಬುಸಿರಿ ನ್ಯಾಚುರಲ್ಸ್ ಅನ್ನೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಈ ಥರದ್ದು. ಅದು ನನ್ನ ಪರ್ಸನಲ್. ಬಟ್ ಇದು ಒಂದು ತವರು ಮನೆ ಅಂತ ಅನ್ನೋದು ಒಂದು ಜಗತ್ತಿಗೊಂದು ವಿಶೇಷವಾದ ಕೊಡುಗೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡಿರುವಂಥದ್ದು ಈ ತವರು ಮನೆ. ಸೊ ಈ ತವರು ಮನೆ ಬಗ್ಗೆ ತಿಳ್ಕೊಳ್ಳೋಕೆ ನನಗೂ ತುಂಬಾನೇ ಆಸಕ್ತಿ ಇದೆ. ಇಲ್ಲಿ ಏನೇನು ವಿಶೇಷತೆ ಇದೆ ಅಂತ ತಿಳಿಸ್ಕೊಡ್ತೀರಾ ಸರ್? ಖಂಡಿತ ತಿಳಿಸ್ಕೊಡ್ತೀನಿ. ಬನ್ನಿ, ಈ ತವರು ಮನೆ ಒಂದು ಪರಿಚಯವನ್ನ ಮಾಡ್ಕೊಡ್ತೀನಿ. ತವರು ಮನೆಯ ಮೊದಲ ಆದ್ಯತೆ ನಾವು ಕೃಷಿಗೆ. ಮನುಷ್ಯನಿಗೆ ಮೊದಲು ಹೊಟ್ಟೆಗೆ ಊಟ ಬೇಕು. ಆ ಊಟಕ್ಕೋಸ್ಕರ ಈ ಕೃಷಿಯ ಮೊದಲ ಆದ್ಯತೆ ಕೊಡ್ತೀವಿ. ನೀವು ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಕೇಳಿರ್ಬೋದು, ಆದರೆ ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ, ಹನುಮಂತ ಫಲ ಕೇಳಿರ್ಲಿಕ್ಕಿಲ್ಲ. ನೋಡಿ, ಇದು ರಾಮಫಲ, ಏನು ನಾವೆಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀವಿ. ಇದು ಬಂದು ಸೀತಾಫಲ. ಇನ್ನು ರಾಮಫಲ, ಸೀತಾಫಲ ಕೇಳಿರ್ತೀವಿ. ಲಕ್ಷ್ಮಣ ಫಲ ಕೇಳಿರುವಂಥದ್ದು ತುಂಬ ಅಪರೂಪ. ಇದು ಲಕ್ಷ್ಮಣ ಫಲ, ಅದು ಹನುಮಂತ ಫಲ. ರಾಮ ಬಿತ್ತನೆ ಮಾಡಿದಂತಹ ಬೀಜದಿಂದ ಬೆಳೆದಂತಹದ್ದು ರಾಮಫಲ. ಸೀತಾ ಬಿತ್ತನೆ ಮಾಡಿದ ಬೀಜದಿಂದ ಬೆಳೆದದ್ದು ಸೀತಾಫಲ. ಹನುಮ ಬಿತ್ತನೆ ಮಾಡಿದ ಬೀಜದಿಂದ ಬೆಳೆದಿದ್ದು ಹನುಮ ಫಲ, ಹಾಗೆ ಲಕ್ಷ್ಮಣ ಫಲ. ಇವು ವಿಶೇಷವಾದಂತಹದ್ದು ನಮ್ಮ ಒಂದು, ಅಂದರೆ ಈ
ಕೃಷಿಯ ಬಗ್ಗೆ ಜನರಿಗೆ ಒಂದು ಸಮಗ್ರವಾದ ಅರಿವು ಮೂಡಿಸಬೇಕು ಅನ್ನೋದು ಕೂಡ ನಮ್ಮ ಒಂದು ಗುರಿ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳಿದೆ. ದ್ರಾಕ್ಷಿ, ಗೋಡಂಬಿ, ಕಿತ್ತಳೆ, ಮಾವು, ನೇರಳೆ, ಇಂತಹ ಹಲವಾರು ನೂರಾರು ಬಗೆಯ ಹಣ್ಣಿನ ಗಿಡಗಳಿದೆ. ಇನ್ನು ವಿಶೇಷವಾದ ಗಿಡಗಳಂತಂದರೆ ಇದೊಂದು ವಿಶೇಷವಾದ ಗಿಡಗಳು. ನಾವೆಲ್ಲರೂ ಸಾಮಾನ್ಯವಾಗಿ ಪಲಾವ್ ಪತ್ರೆ ಅಥವಾ ಸಾಂಬಾರ್ಗೆ ಪಲಾವ್ ಪತ್ರೆಯನ್ನು ಹಾಕ್ತೀವಿ. ಅದರ ನಿಜವಾದ ಪಲಾವ್ ಪತ್ರೆ ಇದು. ಇದನ್ನು ಒಂದನ್ನು ಟೇಸ್ಟ್ ಮಾಡಿದ್ರೆ ನಮಗೆ ಶುಂಠಿ, ಮೆಣಸು ಮತ್ತು ಬೆಳ್ಳುಳ್ಳಿ ಅಷ್ಟರದ್ದು ಫ್ಲೇವರ್ ಬರುತ್ತೆ. ನೀವು ಬೇಕಾದ್ರೆ ಇದನ್ನು ತಿಂದು ನೋಡ್ಬೋದು. ಸ್ವಲ್ಪ ಟೇಸ್ಟ್ ಮಾಡಿ. ಅದು ತುಂಬ ಖಾರವಾಗಿರುತ್ತೆ. ಒಂದು ಎಲೆ ಹಾಕಿದ್ರೆ ನಮಗೆ ಅಷ್ಟರದ್ದು ಕೂಡ ಅಂದ್ರೆ ಫ್ಲೇವರ್ ಬರೋ ತರ ಹಾಕ್ತಾರಲ್ಲ. ಹೌದು, ಇದನ್ನ ಒಂದು ಎಲೆ ಹಾಕಿದ್ರೆ ಪಲಾವ್ ಎಲೆ ತರ ಹಾಕ್ತಾರಲ್ವಾ, ಆ ತರ ಎಲೆ ಇದು. ಇನ್ನು ಇದು ಬಂದು ನಾವೆಲ್ಲರೂ ಕೇಳಿ ಇರ್ತೀವಿ, ನನಗೆ ತುಂಬ ಸೊಂಟ ನೋವಿತ್ತು, ಮಂಡಿ ನೋವಿತ್ತು, ಅಮೃತ ನೋನಿ ಕುಡ್ದೆ ಸರಿ ಹೋಗ್ತು ಅಂತ. ಆ ಒಂದು ನೋನಿ ಹಣ್ಣು ತುಂಬ ಹಣ್ಣು ಕೂಡ ಬಿಟ್ಟಿದೆ. ಈ ಹಣ್ಣಿನ ವಿಶೇಷತೆ ಏನಂದರೆ ಇದರಂಥ ಕಹಿಯಾದ ಹಣ್ಣು ಮತ್ತೊಂದಿಲ್ಲ, ಜೊತೆಗೆ ಇದರಂಥ ಆರೋಗ್ಯಕ್ಕೆ ಒಳ್ಳೆಯ ಹಣ್ಣು ಮತ್ತೊಂದಿಲ್ಲ. ಯಾವುದು ನಾಲಿಗೆಗೆ ಕಹಿಯಾಗಿರುತ್ತೋ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಲ್ಲ, ಅದರಲ್ಲಿ ಇದು ಖಂಡಿತ ಸತ್ಯ. ತುಂಬ ಕಹಿಯಾಗಿರುತ್ತೆ, ಅದರ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಇದು ನೋನಿ ಹಣ್ಣು. ಇನ್ನು ಇಲ್ಲಿ ಪೈನಾಪಲ್ ಇದೆ, ಲಂಗೂನ್ ಇದೆ, ಅಲ್ಲಿ ದ್ರಾಕ್ಷಿ ಇದೆ, ಮತ್ತೆ ಮಲ್ಬೆರಿ ಇದೆ. ಸೊ ಇಂಥ ಹಲವಾರು ಹಣ್ಣುಗಳಿದೆ. ಅದರಲ್ಲಿ ಜೊತೆಗೆ ಇದೊಂದು ವಿಶೇಷವಾದಂಥ ಹಣ್ಣು. ಈ ಹಣ್ಣಿನ ವಿಶೇಷತೆ ಏನಂತಂದರೆ ಇದು ಸ್ಟ್ರಾಬೆರಿ ಗೋವಾ ಅಂತ. ಸ್ಟ್ರಾಬೆರಿ ಥರ ಇರುತ್ತೆ, ಆದರೆ ಸೀಬೆಹಣ್ಣು. ಟೇಸ್ಟ್ ಕೂಡ ಸ್ಟ್ರಾಬೆರಿ ಮತ್ತು ಗೋವಾ, ಸೀಬೆಹಣ್ಣು ಮತ್ತು ಸ್ಟ್ರಾಬೆರಿಯನ್ನು ತಿಂದಾಗ ಯಾವ ರೀತಿ ಟೇಸ್ಟ್ ಬರುತ್ತೋ ಆ ರೀತಿ ಟೇಸ್ಟ್ ಇರುತ್ತೆ. ಟೇಸ್ಟ್ ಮಾಡ್ಬೋದು. ಸೀಬೆಹಣ್ಣು ಸಾಮಾನ್ಯವಾಗಿ ಸಿಹಿ ಇರುತ್ತೆ, ಬಟ್ ಆದರೆ ಇದು ತುಂಬ ಹುಳಿ ಇರುತ್ತೆ. ತುಂಬ ಕೇಳಿರ್ಬೋದು ಸ್ವೀಟ್ ಲೆಮನ್ ಅಂತ. ಇದನ್ನ ಸ್ವೀಟ್ ಲೆಮನ್ ಸಿಪ್ಪೆ ಸಮೇತ ಆ ಹಣ್ಣನ್ನು ತಿನ್ಬೋದು. ಆ ಸ್ವೀಟ್ ಲೆಮನ್ ಗಿಡ ಇದು. ಅಂದ್ರೆ ಜಾಸ್ತಿ ಹುಳಿ ಇರಲ್ವಾ? ಹುಳಿ ಇರಲ್ಲ, ಅದು ಹುಳಿನೇ ಇರಲ್ಲ, ಅದಕ್ಕೆ ಸ್ವೀಟ್ ಇರುತ್ತೆ. ಅದಕ್ಕೆ ಸ್ವೀಟ್ ಲೆಮನ್ ಅಂತಾರೆ. ಸಿಪ್ಪೆ ಕೂಡ ಸಿಹಿ ಆಗಿರುತ್ತೆ, ಸಿಪ್ಪೆ ಸಮೇತ ಅದನ್ನ ತಿನ್ಬೋದು. ಇನ್ನು ಇದು ಸ್ಯಾಂಡಲ್ವುಡ್, ನಾವೆಲ್ಲ ನೋಡಿರ್ತೀವಿ, ಗಂಧದ ಚಂದದ ನಾಡು ಅಂತ. ಅದು ಶ್ರೀಗಂಧ. ಇನ್ನು ಇದೆಲ್ಲ ಬಂದು ಸ್ಟ್ರಾಬೆರಿ ಸುಮಾರು ಬಿಟ್ಟಿದೆ. ಸ್ಟ್ರಾಬೆರಿ ಇದು ಬಂದು ಗೋಡಂಬಿ, ಕ್ಯಾಶನಟ್. ಇದು ಅಂಜೂರ, ಇಷ್ಟು ದೊಡ್ಡದಾಗಿ ಬೆಳೆದಿರೋಂಥ ಗಿಡ ಅಂಜೂರ. ಮತ್ತು ಇದು ಪೀನಟ್ ಬಟರ್ ಫ್ರೂಟ್ ಅಂತ. ಅಂದರೆ ಅದು ನೋಡೋದಕ್ಕೆ ಪೀನಟ್ ಥರ ಕಾಣುತ್ತೆ, ಅಂದರೆ ಕಡಲೆ ಬೀಜದ ಥರ ಕಾಣುತ್ತೆ, ಆದರೆ ಟೇಸ್ಟ್ ಬಂದು ಬಟರ್ ಫ್ರೂಟ್ ಥರ ಇರುತ್ತೆ. ಅದು ಪೀನಟ್ ಬಟರ್ ಫ್ರೂಟ್ ಅಂತ. ಇದು ರಕ್ತಚಂದನ, ಇದು ಬಿಳಿ ಹುಣಸೆ ಅಂತ. ನಾವು ಹುಣಸೆ ಹಣ್ಣು ಸಾಮಾನ್ಯವಾಗಿ ಉಳಿರೋ ಅಂಥದ್ದನ್ನು ನೋಡಿರ್ತೀವಿ, ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ. ಇದು ಬಿಳಿ ಹುಣಸೆ ಅಥವಾ ಕಾಡು ಹುಣಸೆ ಅಂತಾರೆ. ಅದು ಬಿಳಿ ಬಣ್ಣದಲ್ಲಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿ ಬಿಳಿ ರಕ್ತ ಕಣವನ್ನು ಹೆಚ್ಚಿಗೆ ಮಾಡೋದಕ್ಕೆ ಇದು ತುಂಬ ಸಹಾಯಕಾರಿಯಾಗಿರುತ್ತೆ. ಇನ್ನು ಇದು ಚರಿ, ನಾವು ಕೇಕ್ ಮೇಲೆಲ್ಲ ಇಟ್ಟಿರ್ತಾರೆ ನೋಡಿರ್ಬೋದು, ಆ ಒಂದು ಚರಿ ಹಣ್ಣಿನ ಗಿಡ ಇದು. ಇನ್ನು ಇದು ಕದಂಬ ವೃಕ್ಷ ಅಂತ. ಇರೋ ಮರಗಳಲ್ಲಿ ಇದೊಂದು ವಿಶೇಷವಾದಂತಹ ವೃಕ್ಷ. ಕದಂಬ ವನವಾಸಿನ್ಯೈ ನಮಃ ಅಂತ ಲಲಿತಾ ಸಹಸ್ರನಾಮದಲ್ಲಿ ಕೂಡ ಹೇಳ್ತೀವಿ. ಕದಂಬ ವೃಕ್ಷದಲ್ಲಿ ಲಲಿತಾದೇವಿ ಅಥವಾ ದುರ್ಗಾದೇವಿ ನೆಲೆಯಾಗಿರ್ತಾಳೆ ಅಂತ ಕೂಡ ಹೇಳ್ತಾರೆ. ಆ ಕಾರಣದಿಂದ ಈ ಮರದ ಕೆಳಗೆ ನಿಂತ್ಕೊಂಡು ನಾವೇನನ್ನೇ ಸಂಕಲ್ಪ ಮಾಡಿಕೊಂಡ್ರು ಅಥವಾ ಈ ಮರವನ್ನು ಮುಟ್ಟಿ ನಾವೇನನ್ನೇ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಆ ಸಂಕಲ್ಪ ಈಡೇರುತ್ತೆ ಅನ್ನೋದೊಂದು ಪ್ರತೀತಿ. ಇದು ಕದಂಬ ವೃಕ್ಷ. ಜೊತೆಗೆ ನಮ್ಮ ಕನ್ನಡದ ರಾಜಮನೆತನ ಮೊಟ್ಟ ಮೊದಲು ಆರಂಭವಾಗಿದ್ದ ಈ ಕದಂಬ ವೃಕ್ಷದ ಕೆಳಗಿಂದ. ಅದಕ್ಕೋಸ್ಕರ ಕದಂಬ ವಂಶಸ್ಥರು ಅಂತ ಕೂಡ ನಾವು ಇತಿಹಾಸದಲ್ಲಿ ಕೇಳ್ತೀವಿ. ಕೊಡಗಿನ ಕಿತ್ತಳೆ, ಇದು ಕಿತ್ತಳೆ ಹಣ್ಣಿನ ಗಿಡ, ಕೊಡಗಿನ ಕಿತ್ತಳೆ. ಅದು ಚಕ್ಕೊತ್ತ. ಮತ್ತು ಇದು ಬಾರೆಹಣ್ಣು ಅಂತ ಅಂತಾರೆ. ಶಬರಿ ಶ್ರೀರಾಮನಿಗೆ ತಾನು ಹಣ್ಣನ್ನು ರುಚಿಯನ್ನು ನೋಡಿ ಶ್ರೀರಾಮನಿಗೆ ಕೊಡ್ತಾ ಇದ್ಲು. ಆ ಒಂದು ಹಣ್ಣಿನ ಗಿಡವೇ ಈ ಒಂದು ಬಾರೆಹಣ್ಣು. ಏನು ಎಳ್ಚಿ ಹಣ್ಣು ಅಂತ ಕೂಡ ಕರೀತಾರೆ. ಅದಕ್ಕಿಂತ ಒಂದು ಸ್ವಲ್ಪ ದಪ್ಪನಾಗಿರುತ್ತೆ, ಊಟಿ ಆಪಲ್ಗಿಂತ ಸ್ವಲ್ಪ ಗಾತ್ರದಲ್ಲಿ ಸಣ್ಣದಾಗಿರುತ್ತೆ. ಬಾರೆಹಣ್ಣು ಅಂತ ಕೂಡ ಹೇಳ್ತಾರೆ. ಗುರುಗಳೇ, ಏನಿದು? ಇದು ಬಂದು ನಾಟಿ ಹಸುವಿನ ಸಗಣಿಯಲ್ಲಿ, ನಮ್ಮಲ್ಲಿ ಪುಂಗನೂರು, ಮಲೆನಾಡ ಗಿಡ್ಡ ಇಂಥ ಹಸುಗಳಿದೆ. ಸೊ ಆ ಹಸುಗಳ ಸಗಣಿಯನ್ನ ಚೆನ್ನಾಗಿ ನಾದಿ ಅದನ್ನ ಉಂಡೆ ಮಾಡಿ ಹೀಗೆ ಬಿಸಿಲಲ್ಲಿ ಒಣಗಿಸ್ತೀವಿ. ಬಿಸಿಲಲ್ಲಿ ಒಣಗಿಸಿ ತದನಂತರ ಇದನ್ನ ಇದೇ ಗೋಶಾಲೆಯ ಕೆಳಗೆ ಮಡಿಕೆಗಳಲ್ಲಿ ಇದಕ್ಕೊಂದಿಷ್ಟು ಶುದ್ಧ ನಾಟಿ ಹಸುವಿನ ತುಪ್ಪವನ್ನ ಹಾಕಿ ಒಂದಿಷ್ಟು ಕರ್ಪೂರವನ್ನ ಹಾಕಿ ಅದನ್ನ ಬೆಂಕಿ ಹಚ್ತೀವಿ.
ಅದು ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಇಡೀ ರಾತ್ರಿ ಅದು ಹಾಗೆ ಬೆಂಕಿ ಎಲ್ಲ ಉರಿದು ಭಸ್ಮ ಆಗಿರುತ್ತೆ. ಇದೇ ನಿಜವಾದ ನಿಜವಾದ ವಿಭೂತಿಯನ್ನ ಮಾಡುವಂಥದ್ದು ಇದರಿಂದ, ಈ ಶುದ್ಧವಾದಂಥ ನಾಟಿ ಹಸುವಿನ ಸಗಣಿಯಿಂದ. ನಮಗೆಲ್ಲ ಕೆಲವೊಂದು ವಿಭೂತಿ ಸಿಗುತ್ತೆ, ಅದೆಲ್ಲ ಕೆಮಿಕಲ್ ಇರುತ್ತೆ, ಆದರೆ ಇದು ಪರಿಶುದ್ಧವಾದ ವಿಭೂತಿ. ಈ ಒಂದು ವಿಭೂತಿಯನ್ನ ಇಲ್ಲಿ ಮಾಡ್ತೀವಿ. ಓಕೆ, ಸೊ ತಿಳ್ಕೊಳ್ಳಿ, ನಿಜವಾದ ವಿಭೂತಿ ಮಾಡೋದು ಇದರಿಂದ ಅಂತೆ. ಸೊ ಇದು ಗೋಶಾಲೆ. ಹೌದು, ಇದು ನಮ್ಮ ಗೋಶಾಲೆ. ಬನ್ನಿ ಬನ್ನಿ ಬನ್ನಿ, ಏನು ಮಾಡಲ್ಲ ಬನ್ನಿ. ಇಲ್ಲಿರುವಂಥದ್ದು ಎಲ್ಲ ಮಲೆನಾಡ ಗಿಡ್ಡ ತಳಿಗಳು, ಜೊತೆಗೆ ಕೊನೆಯಲ್ಲಿರುವಂಥ 2 ಪುಂಗನೂರು ತಳಿಗಳು. ಈ ಒಂದೊಂದಕ್ಕೂ ಕೂಡ ಒಂದೊಂದು ಹೆಸರನ್ನ ಕೊಟ್ಟಿದ್ದೀವಿ. ಅವುಗಳ ಗುಣಗಳ ಅನುಸಾರವಾಗಿ ಜಾಬಾಲಿ, ನಂದಿನಿ, ವೈಷ್ಣವಿ, ಶಾಂಭವಿ, ಭೈರವಿ, ನಂದಿ, ದುರ್ಗಾ, ಹೀಗೆ ಒಂದೊಂದಕ್ಕೂ ಕೂಡ ಒಂದೊಂದು ಹೆಸರನ್ನ ಕೊಟ್ಟಿದ್ದೀವಿ. ಇವ್ರ ಹೆಸರು ಭೈರವಿ ಅಂತ. ಹೆಸರಿಗೆ ತಕ್ಕಂತೆ ಭೈರವಿ ಸ್ವಲ್ಪ ಸ್ಟ್ರಾಂಗ್, ಅಷ್ಟು ಸುಲಭವಾಗಿ ಯಾರನ್ನು ಬಿಡೋದಿಲ್ಲ. ಓಕೆ, ಸೊ ಈ ಗೋಶಾಲೆಯ ವಿಶೇಷತೆ ಏನು? ಈ ಗೋಶಾಲೆ ವಿಶೇಷತೆ ಏನು ಅಂದ್ರೆ, ಎಲ್ಲಾ ಕಡೆ ಗೋಶಾಲೆ ಇರುತ್ತೆ, ಆದ್ರೆ ಇಲ್ಲಿನ ವಿಶೇಷತೆ ಏನಂದ್ರೆ ನಾವು ಇಲ್ಲಿ ಹಸುಗಳನ್ನ ಕಟ್ತೀವಿ. ಏನು ನೀವು ನೋಡಿದ್ರಿ ಆ ಸಗಣಿಯಲ್ಲಿ ಹುಂಡೆಯನ್ನ ಮಾಡಿರುವಂತದ್ದು, ಅದಕ್ಕೆ ಒಂದು ಮಡಕೆಯಲ್ಲಿ ಹಾಕಿ ಅದಕ್ಕೆ ನಾಟಿ ಹಸುವಿನ ತುಪ್ಪ ಹಾಕಿ ಒಂದಿಷ್ಟು ಅದನ್ನ ಕರ್ಪೂರ ಹಾಕಿ ಹಚ್ಚಿ ಅದನ್ನ ಮೇಲೆ ಮುಚ್ಚಿದ್ರೆ ಅದು ಹೊಗೆ ಬರುತ್ತೆ. ಆ ಹೊಗೆ ನೀವು ನೋಡ್ಬೋದು, ಇಲ್ಲಿ ಮೇಲೆಲ್ಲ ಬಿದಿರನ್ನು ಹಾಕಿದೀವಿ. ಈ ಬಿದಿರು ಇದ್ರ ಮುಖಾಂತರ ಆ ಹೊಗೆ ಮೇಲ್ ಹೋಗುತ್ತೆ. ಮೇಲ್ ಹೋದಾಗ ಅಲ್ಲಿ ಏನಂತಂದ್ರೆ ನಾವು ಒಂದಿಷ್ಟು ಜನ ಮಲ್ಕೋಬಹುದು ಮೇಲ್ಗಡೆ. ಇದೊಂದು ಟ್ರೀ ಹೌಸ್ ತರ ಮಲ್ಕೊಂಡಾಗ ಈ ಹಸುಗಳು ಉಸಿರಾಡಿ ಬಿಟ್ಟಂತ ಉಸಿರು, ಜೊತೆಗೆ ಆ ಬರುವಂತ ಏನು ಅಗ್ನಿಹೋತ್ರವನ್ನ ಮಾಡ್ತಾರೆ ಇದೇ ನಾಟಿ ಹಸುವಿನ ಬೆರಣಿ ಮತ್ತೆ ತುಪ್ಪದಿಂದ, ಆ ರೀತಿ ಅಗ್ನಿಹೋತ್ರದಿಂದ ಬಂದಂತಹ ಹೊಗೆ ಎರಡನ್ನೂ ಕೂಡ ನಾವು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಜೊತೆಗೆ ಒಂದಿಷ್ಟು ಅಸ್ತಮಾ, ಚರ್ಮರೋಗ, ಈ ಥರದ್ದೆಲ್ಲ ಕಾಯಿಲೆಗಳಿದ್ರೂ ಕೂಡ ಗುಣ ಆಗುತ್ತೆ. ಅದಕ್ಕೆಲ್ಲ ಇದೊಂದು ಆಯುರ್ವೇದದ ಥೆರಪಿ ಥರ. ವಿದೇಶಗಳಲ್ಲಿ ಇದನ್ನ ಸುಮಾರು ಥೆರಪಿ ಅಂತ ಹೇಳಿ ಮಾಡ್ತಾರೆ. ನಮ್ಮ ದೇಶಗಳಲ್ಲಿ ಹಿಂದಿನಿಂದಲೂ ಇದಿತ್ತು. ಹಿಂದಿನ ಕಾಲದಿಂದಲೂ ಹಸುಗಳಿಗೆ ಸೊಳ್ಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಬೆರಣಿಯನ್ನ ತಟ್ಟಿ ಅದರ ಹೊಗೆ ಹಾಕ್ತಿದ್ರು. ಜೊತೆ ನಮ್ಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್, ಸೊಳ್ಳೆಗಳು ಕಂಟ್ರೋಲ್ ಆಗುತ್ತೆ ಹಸುಗಳಿಗೆ ಈ ಒಂದು ಹೊಗೆಯನ್ನ, ಅಗ್ನಿಹೋತ್ರದ ಹೊಗೆಯನ್ನ ಹಾಕೋದ್ರಿಂದ. ಇದಕ್ಕೆ ಮೇಲೆ ಅಲ್ಲಿಂದ ಮೇಲೆ ಹತ್ತಿ ಮೇಲೆ ಹೋಗ್ಬೋದು, ಮೇಲೆ ಮಲ್ಕೊಬಹುದು. ಈ ಕೆಳಗೆ ಈ ಹಸುಗಳಿದೆ, ಹಸುಗಳು ಉಸಿರಾಡಿ ಬಿಟ್ಟಂತ ಉಸಿರು, ಜೊತೆಗೆ ನಾವಲ್ಲಿ ಮಲಗೋದ್ರಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಇಂಥದ್ದೊಂದು ವಿಶೇಷವಾಗಿರುವಂಥ ಗೋಶಾಲೆ. ಇದಕ್ಕೆ ಅಮೃತ ಮಹಲ್ ಅಂತ ಹೇಳ್ತೀವಿ. ಅಮೃತದ ಒಂದು ಅರಮನೆ ಅಂತ. ಅಮೃತ ಮಹಲ್ ಅನ್ನೋದು ಕೂಡ ಒಂದು ಗೋವಿನ ತಳಿ. ಇವಾಗ ಆ ದೇವಸ್ಥಾನದ ಬಗ್ಗೆ ಹೇಳಿದ್ರಿ, ನಿಮ್ಮ ತವರು ಮನೆ ಬಗ್ಗೆ ಹೇಳಿದ್ರಿ, ಆಮೇಲೆ ಅಲ್ಲಿರುವಂಥ ಕೃಷಿ ಮೇಳಗಳ ಬಗ್ಗೆ ಹೇಳಿದ್ರಿ, ಗೋಶಾಲೆ ಬಗ್ಗೆ ಹೇಳಿದ್ರಿ. ಸೊ ಇವಾಗ ನೀವು ಈ ಎಲ್ಲ ಜಾಗಕ್ಕೂ ನೀವೇನಾಗಬೇಕು ಆ್ಯಂಡ್ ನಿಮ್ಮನ್ನು ನಾವು ಏನಂತ ಕರಿಬೇಕು? ಇದು ಸುಮಾರು ಜನಗಳಲ್ಲಿ ಒಂದು ಅನುಮಾನ ಇದೆ. ಏನಂತಂದರೆ, ನೀವು ನಿಮ್ಮ ತಾಯಿಯವ್ರನ್ನೇನಂತ ಕರಿತೀರಾ? ಅಮ್ಮ ಅಂತ ಕರಿತೀವಿ. ನಿಮ್ಮ ತಂದೆಯವ್ರು ಏನಂತ ಕರೀತಾರೆ? ಅಪ್ಪ ಅಂತ. ನಿಮ್ಮ ತಂದೆಯವರು ನಿಮ್ಮ ತಾಯಿನೇನಂತ ಕರೀತಾರೆ? ಹೆಂಡತಿ ಅಂತ. ನೀವು ಮದುವೆ ಆಗಿ ಬಂದರೆ ನಿಮ್ಮ ಗಂಡ ನಿಮ್ಮ ತಾಯಿಯವ್ರನ್ನೇನಂತ ಕರೀತಾರೆ? ಅತ್ತೆ. ಅತ್ತೆ. ನಿಮ್ಮ ತಾಯಿ ಒಬ್ಬರೇ ಆದರೆ ನಿಮ್ಮ ಗಂಡ ಅವರನ್ನ ಅತ್ತೆ ಅಂತ ಕರೀತಾರೆ, ನಿಮ್ಮ ತಂದೆ ಅವರನ್ನ ಹೆಂಡತಿ ಅಂತ ಕರೀತಾರೆ, ನೀವು ಅವರನ್ನ ತಾಯಿ ಅಂತ ಕರಿತೀರಾ. ಇನ್ನೊಬ್ರು ಚಿಕ್ಕಮ್ಮ ಅಂತಾರೆ, ಇನ್ನೊಬ್ರು ದೊಡ್ಡಮ್ಮ ಅಂತಾರೆ. ಹಾಗಾದ್ರೆ ಇದೆಲ್ಲ ಯಾರು? ನಿಮ್ಮ ತಾಯಿ ಒಬ್ರೆ. ಹಾಗೆ ನಮ್ಮನ್ನು ಕೂಡ ಇಲ್ಲಿ ಕೆಲವೊಬ್ರು ಗುರುಗಳೇ ಅಂತಾರೆ, ಕೆಲವೊಬ್ರು ಅಣ್ಣ ಅಂತಾರೆ, ಕೆಲವೊಬ್ರು ಸರ್ ಅಂತಾರೆ. ಭವಾನಿ ಭಾವನಾಗಮ್ಯ, ಅವರವರ ಭಾವನೆಯಲ್ಲಿ ನಮ್ಮ ಬಗ್ಗೆ ಏನಿರುತ್ತೋ ಅದನ್ನ ಕರೀತಾರೆ. ಏನು ಕರೆದ್ರೂ ನಮಗೆ ಖುಷಿನೇ. ಓಕೆ. ಆಮೇಲೆ ನಾನು ಕೆಲವೊಂದು ರೀಲ್ಸಲ್ಲಿ ನೋಡಿದ್ದೆ, ಇಲ್ಲಿ ಕ್ಯಾಂಪಿಂಗ್ ಎಲ್ಲ ನಡೆಸ್ತಿದ್ದಾರೆ ಅಂತ ನೋಡಿದ್ದೆ. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ? ಏನಂತಂದ್ರೆ, ಪ್ರತಿ ತಿಂಗಳಲ್ಲಿ 2 ಸಾರಿ ಇಲ್ಲಿ ಕ್ಯಾಂಪ್ ಇರುತ್ತೆ, ಕೃಷಿ, ಆಯುರ್ವೇದ, ಆಧ್ಯಾತ್ಮದ ಬಗ್ಗೆ. ಎಷ್ಟೋ ಜನ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿರುತ್ತೆ, ಅವ್ರದೇ ಆದ ಹಲವಾರು ಸಮಸ್ಯೆಗಳಿಂದ ತುಂಬಾ ಬೇಜಾರಾಗಿರುತ್ತೆ. ಅಂಥವ್ರು ತಮ್ಮ ಮಾನಸಿಕ, ದೈಹಿಕ, ಇಂಥ ಹಲವಾರು ಮಾನಸಿಕವಾಗಿ, ದೈಹಿಕವಾಗಿ ಸಮಸ್ಯೆಯಿಂದ ಬಳಲ್ತಿರೋ ಅಂಥವ್ರು ತಿಂಗಳಲ್ಲಿ 2 ಸಾರಿ ನಡೆಯುತ್ತೆ. 3 ದಿನ ಕ್ಯಾಂಪ್ ಇರುತ್ತೆ. ಆ ಕ್ಯಾಂಪ್ಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಜಾಯ್ನ್ ಆದಾಗ ಏನಿರುತ್ತೆ ಅಂತಂದರೆ, ನಾವು ಮೊದಲು ಇಲ್ಲಿ ಅವ್ರಿಗೆ ಕೃಷಿ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ತೀವಿ. ಅಂದರೆ ಯಾವ ಕೃಷಿಯನ್ನು ನಾವು ಬೆಳಿಬಹುದು, ಏನೇನು ಮಾಡ್ಬೋದು, ಕೃಷಿ ಮಾಡ್ಬೋದು ಅಂತ. ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ನಾವೇ ಆಯುರ್ವೇದದಿಂದ ಹೇಗೆ ಗುಣ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀವಿ. ಅದಾದಮೇಲೆ ಯೋಗ ಇರುತ್ತೆ, ಯೋಗ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಈ ಥರ ಒಂದಿಷ್ಟು ಥೆರಪಿಗಳಿರುತ್ತೆ. ಇದು ಒಂದು ಮೊದಲನೇದಾಗಿ ಇದು ದೇವಸ್ಥಾನವೂ ಹೌದು, ಆಯುರ್ವೇದ ಶಾಲೆಯೂ ಹೌದು, ಅಥವಾ ಯೋಗ ಶಾಲೆಯೂ ಹೌದು, ಮನಸ್ಸಿನ ನೆಮ್ಮದಿಯ ತಾಣವೂ ಹೌದು, ತವರು ಮನೆಯೂ ಹೌದು. ಸೊ ಆ ಒಂದು ಕ್ಯಾಂಪ್ಗೆ ಬರೋವಂಥವ್ರು, ಜಾಯ್ನ್ ಆಗೋವಂಥವ್ರು ನಮ್ಮದೊಂದಿಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ. ಅವರಿಗೆ ಫೋನ್ ಮಾಡಿ ಬುಕ್ ಮಾಡ್ಕೋತಾರೆ. ಬುಕ್ ಮಾಡಿಕೊಂಡು ಬರ್ತಾರೆ. ನಾವು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ. ಕೊನೆಗೆ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡ್ತೀವಿ. ಕೊನೆಯ ಒಂದು ದಿನ ಟ್ರಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತೀವಿ, ಬೆಟ್ಟದ ಮೇಲೆ ಟ್ರಕ್ಕಿಂಗ್ ಕೂಡ.
ಎಷ್ಟೋ ಜನ ಸುಮಾರು IT ಕಂಪನಿಗಳಿಂದ ಬರ್ತಾರೆ. ಜೊತೆಗೆ ನಮ್ಮ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಮೂಢನಂಬಿಕೆ ಆಚರಣೆಗಳಿಲ್ಲ. ಇಲ್ಲಿಗೆ ಬರುವಂಥ 60% ಜನರು ಡಾಕ್ಟರ್ಸೇ ಬರ್ತಾರೆ. ಸುಮಾರು ಜನ ಡಾಕ್ಟರ್ಸ್ ಬರ್ತಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ಕಾರಣವನ್ನು ಇಟ್ಕೊಂಡೇ ಮಾಡುವಂಥದ್ದು. ನಮ್ಮ ಮುಖ್ಯ ಉದ್ದೇಶ ಈ ಒಂದು ಧರ್ಮ, ದೇವರು, ನಮ್ಮ ಹಿಂದೂ ಧರ್ಮವನ್ನು ಉಳಿಸ್ಬೇಕು, ನಮ್ಮ ಹಿಂದೂ ಧರ್ಮದ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಜೊತೆಗೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಮಹತ್ತರವಾದ ಅರ್ಥಗಳಿರುತ್ತೆ, ಅದನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇಂಥದ್ದೊಂದು ಉದ್ದೇಶದಿಂದ ಈ ಒಂದು ಕೃಷಿ ಆಯುರ್ವೇದ ಅಧ್ಯಾತ್ಮ ಅನ್ನೋ ಕ್ಯಾಂಪನ್ನು ಮಾಡ್ತೀವಿ. ಇಲ್ಲಿಗೆ ಮಿನಿಸ್ಟ್ರುಗಳು ಕೂಡ ಬರ್ತಾರೆ, MP MLAಗಳು ಕೂಡ ಬರ್ತಾರೆ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ. ಯಾರೇ ಬಂದರೂ ಎಲ್ಲರಿಗೂ ಸಮಾನವಾದಂತಹ ಒಂದು ಇಲ್ಲಿ ಸಮಾನತೆ ಇರುತ್ತೆ. ಒಂದು ಆ ತಿಂಗಳಲ್ಲಿ 2 ಸಾರಿ ಕ್ಯಾಂಪ್ ನಡೆಯುತ್ತೆ. ಓಕೆ, ಯಾವ್ಯಾವ ದಿನ ನಡೆಸ್ತೀರಾ ಸರ್ ಕ್ಯಾಂಪ್? ದಿನ ಅಂತಲ್ಲ, ಪ್ರತಿ ತಿಂಗಳು 12, 13, 14, 15 ಈ ಒಂದು ಡೇಟಲ್ಲಿ ಇರುತ್ತೆ. ಮತ್ತು ಇನ್ನು ಮಂತ್ ಎಂಡಲ್ಲಿ 25th ಇಂದ 30th ವರೆಗೂ ಈ ಥರ ಮಂತ್ ಎಂಡ್ ಈ ಟೈಮಲ್ಲಿ ಇರುತ್ತೆ. ಸೊ ನಮ್ಮ ಪರ್ಟಿಕ್ಯುಲರ್ ಆಗಿ ಇದೇ ಡೇಟ್ಸ್ ಅಲ್ಲೇ ಇಡ್ತಿದ್ದೀರಾ ಅನ್ನೋದಕ್ಕೇನಾದರೂ ಇದೆಯಾ? ಇಲ್ಲ, ಪರ್ಟಿಕ್ಯುಲರಲ್ಲಿ ಅದೇ ಡೇಟ್ಸ್ ಅಂತ ಏನಿಲ್ಲ. ಸೊ ನಮ್ಮ ಒಂದು ಗ್ರೂಪ್ ಇದೆ, ಅಮ್ಮನ ಹುಡುಕಾಟ ಅಂತ. ಅಂದರೆ ಅಮ್ಮ ಮೀನ್ಸ್ ತಾಯಿ ಅಂದರೆ ದೇವರು. ನಾವು ಯಾರು ಕೂಡ ದೇವರನ್ನು ನೋಡಿಲ್ಲ, ಅವರ ಹುಡುಕಾಟದಲ್ಲಿದ್ದೇವೆ ಅಂತ, ಅವಳ ಹುಡುಕಾಟದಲ್ಲಿದ್ದೇವೆ ಅಂತ. ಆ ಒಂದು ಹುಡುಕಾಟ ಅನ್ನೋ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಜಾಯಿನ್ ಆದರೆ ನಾವು ಯಾವಾಗ ಇಲ್ಲಿ ಒಂದು ಇದಿರುತ್ತೆ, ಕ್ಯಾಂಪ್ ಇರುತ್ತೆ ಅಂತೇಳಿ ಆ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀವಿ, ಈ ಡೇಟಿಂದ ಈ ಡೇಟ್ಗೆ ಅಂತ. ಸೊ ಅವಾಗ ಎಲ್ಲರೂ ಈಗಾಗಲೇ ಪ್ರತಿ ತಿಂಗಳಿಗೆ ಒಂದು 200 ಜನ, 100 ಜನ, 50 ಜನ ಬರ್ತಾ ಇದ್ದಾರೆ. ತಿಂಗಳಲ್ಲಿ ಏನಿಲ್ಲ ಅಂದರೂ ಒಂದು 1000 ಜನ ಅಂತ, ಒಂದು 15 ದಿನಕ್ಕೆ ಒಂದು 500 ಜನ ಸೇರ್ಕೋತಾ ಇದ್ದಾರೆ. ತಿಂಗಳಲ್ಲಿ 1000 ಜನ ಅಂತೂ ಬರ್ತಾ ಹೋಗ್ತಾ ಇರ್ತಾರೆ. ಓಕೆ, ಸೊ ನೀವು ಈ ಥರ ಕ್ಯಾಂಪ್ನ ನಡೆಸ್ತಾ ಇದ್ದೀರಾ, ಇದಕ್ಕೇನಾದರೂ ನೀವು ಫೀಸ್ ಅಂತ ಏನಾದರೂ ತೊಗೊತಾ ಇದ್ದೀರಾ? ಫೀಸ್ ಅಂತಂದರೆ ನೋಡಿ, ನಮಗೆ ಮೊದಲನೇದಾಗಿ ಇಲ್ಲಿ ಬಂದಿರೋವಂಥದ್ದೇ ಒಂದು ಸೇವೆ ಅನ್ನೋ ಭಾವನೆಯನ್ನು ಇಟ್ಕೊಂಡು, ಸೇವಾ ಮನೋಭಾವವನ್ನು ಇಟ್ಕೊಂಡು, ಎಷ್ಟೋ ಜನ ತಮ್ಮ ಸಮಸ್ಯೆಗಳಿಗೆ, ಅಯ್ಯೋ ನನಗೆ ತುಂಬ ಈ ಥರ ಏನೋ ಸಮಸ್ಯೆ ಇದೆ, ತಮ್ಮ ಮಾನಸಿಕ ಸಮಸ್ಯೆಗಳಾಗಿರ್ಬೋದು, ದೈಹಿಕ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ಪರಿಹಾರವನ್ನು ಕೇಳ್ಕೊಂಡು ಬರ್ತಾರೆ. ಹೇಗೆ ನಿಮ್ಮಿಂದ ಒಂದು ಸಜೆಷನ್ ಸಿಗ್ಬೋದಾ ನಮಗೆ ಅಂತ. ಆದರೆ ಅವರಲ್ಲಿ ಆ ಹಣವನ್ನು ಕೊಡುವಂಥ ಶಕ್ತಿ ಇರೋವಂಥದ್ದಿಲ್ಲ. ಅಂಥವ್ರಿಗೆಲ್ಲರಿಗೂ ಏನಿಲ್ಲ, ಉಚಿತವಾಗಿ ತವರು ಮನೆ ಯಾವಾಗಲೂ ಎಲ್ಲರಿಗೂ ಕೂಡ ಸದಾ ಬಾಗಿಲನ್ನು ತೆರೆದಿರುತ್ತೆ. ಸೊ ಇನ್ನು ಒಂದು ನಾರ್ಮಲ್ ಚಾರ್ಜಸ್ ಮಾಡ್ತೀವಿ, ಏನಂದರೆ ಪರ್ ಹೆಡ್ 2000 ಈ ಥರ ಹೇಳ್ತೀವಿ. ಸೊ ಕೊಡೋಕ್ಕಾಗಲ್ಲ ಅನ್ನೋರು ಖಂಡಿತ ತೊಂದರೆ ಇಲ್ಲ, ಬರ್ಬೋದು, ಬಂದು ಈ ಒಂದು ಕ್ಯಾಂಪಲ್ಲಿ ಜಾಯ್ನ್ ಆಗ್ಬೋದು. ಬಟ್ ಅದರ ನಮಗೊಂದಿಷ್ಟು ಈ ಬೇಸಿಕ್ ನೀಡ್ಸ್ಗೋಸ್ಕರ ಬೇಕಲ್ವ, ಅದಕ್ಕೆ ಪರ್ ಹೆಡ್ ಒಂದು 2000 ಚಾರ್ಜಸ್ ಮಾಡ್ತೀವಿ. ಸರ್, ತವರು ಮನೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನ ಇಟ್ಕೊಂಡು ನೀವು ನಡೆಸ್ತಾ ಇದ್ದೀರಾ. ಸೊ ಇದನ್ನು ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆ ಯಾರಾದರೂ ಭಾಗಿಯಾಗಿದ್ದಾರಾ? ತವರು ಮನೆ ಅಂತಂದರೆ ನೀವು ಮುಂದೆ ನೋಡಿರ್ಬೋದು, ಆ ತವರು ಮನೆಗೆ ಒಂದಿಷ್ಟು ಕಂಬಗಳಿದೆ. ಆ ತವರು ಮನೆಗೆ ಕಂಬಗಳು ಅಂದರೆ ಹೇಗೆ ಒಂದು ಬಿಲ್ಡಿಂಗಿಗೆ ಪಿಲ್ಲರ್ ಮುಖ್ಯನೋ, ಒಂದೇ ಒಂದು ಪಿಲ್ಲರಿಂದ ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗೋದಿಲ್ಲ. ಹಾಗೆ ಈ ತವರು ಮನೆಗೆ ಒಂದಿಷ್ಟು ಪಿಲ್ಲರ್ಗಳಿದ್ದಾರೆ. ಸೊ ಏನಂದರೆ ಮೇಯ್ನ್ ಆಗಿ ಒಂದು ಬೆನ್ನೆಲುಬಾಗಿ ನಿಂತಿರುವಂಥವ್ರು ನಮ್ಮ ಫ್ರೆಂಡ್ ಹರೀಶ್ ಅಂತ. ಸೊ ಯಾವಾಗಲೂ ಸದಾ ಒಂದು ರೀತಿ ನಾವು ಉತ್ಸವ ಮೂರ್ತಿ ಇದ್ದಾಗೆ ಸುಮ್ಮನೆ ಕುತ್ಕೊಂಡಿರ್ತೀನಿ. ಸೊ ಅವರು ನಮ್ಮ ಸಾರಥಿ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ತವರು ಮನೆಯ ಒಂದು ಬೆನ್ನೆಲುಬು ಅಂತಂದರೆ ನಮ್ಮ ಹರೀಶ್ ಅವರು. ಇನ್ನು ಒಂದಿಷ್ಟು ಜನ ಇದ್ದಾರೆ, ನಮ್ಮ ತವರು ಮನೆಯ ಬಳಗ ಅಂತಲೇ ನಮ್ಮ ಒಂದು ತವರು ಮನೆ ಇದೆ. ಒಂದಿಷ್ಟು ಜನ ನಮ್ಮ ತವರು ಮನೆಯ ತಾಯಂದಿರು ಅಂತನಾದರೂ ಅನ್ಬೋದು, ಅಥವಾ ತವರು ಮನೆಯ ಅಕ್ಕಂದಿರು ಅಂತನಾದರೂ ಅನ್ಬೋದು. ಆ ಒಂದು ತವರು ಮನೆ ಬಳಗ ಅಂತ ಒಂದಿಷ್ಟಿದೆ. ಒಂದಿಷ್ಟು ಜನ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನು ನಡೆಸ್ತಾ ಇದ್ದೀವಿ. ಓಕೆ, ಸೊ ನೀವು ಹುಟ್ಟಿದೆಲ್ಲ ಬ್ಯಾಂಗ್ಳೂರಲ್ಲೇನಾ ಅಥವಾ ನೀವು ಇಲ್ಲೇ ಇರೋದಾ? ಇಲ್ಲ, ನಾವು ಇಲ್ಲಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು. ಓಕೆ, ಹಳ್ಳಿ ಹೆಸರು? ನಮ್ಮ ಹಳ್ಳಿ ಹೆಸರು ಜನೇನಹಳ್ಳಿ ಅಂತ. ಓಕೆ, ಸೊ ನಿಮ್ಮ ತಂದೆ ತಾಯಿ ಎಲ್ಲ ಹಳ್ಳಿಲೇ ಇದ್ದಾರಾ ಅಥವಾ ಹೌದು, ನಮ್ಮ ತಂದೆ ತಾಯಿ ಇರೋವಂಥದ್ದೆಲ್ಲ ಹಳ್ಳಿಯಲ್ಲಿ. ಸೊ ನನಗೆ ದೇವರ ಆಶೀರ್ವಾದದಿಂದ ದೇವರು ನನಗೆ ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಾನೆ. ಓಕೆ, ತಮಗೆ ಮದುವೆ ಆಗಿದೆಯಾ ಸರ್? ಹೌದು, ಮದುವೆ ಆಗಿದೆ. ನನಗೊಂದು ಮಗು ಇದೆ, ಇಶಾನಿ ಅಂತ 2 ವರ್ಷದ ಮಗು ಇದೆ. ಸೊ ನನಗೆ ಅದರಲ್ಲೂ ಕೂಡ ನಾನು ತುಂಬ ಲಕ್ಕಿ. ನನಗೆ ದೇವರು ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಾನೆ, ಒಳ್ಳೆ ತಂದೆ ತಾಯಿಯನ್ನು ಕೊಟ್ಟಿದ್ದಾನೆ, ಒಳ್ಳೆ ಫ್ರೆಂಡ್ಸ್ನ ಕೊಟ್ಟಿದ್ದಾನೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಈ ತವರು ಮನೆಯ ಬಳಗವನ್ನು ಕೊಟ್ಟಿದ್ದಾನೆ. ಇವೆಲ್ಲರೂ ನಾವು ಒಂಥರ ಚೈನ್ ಲಿಂಕ್ ಇದ್ದಾಗೆ, ಒಬ್ರಿಗೊಬ್ರು ಒಂದು ಆ ಚೈನ್ ಲಿಂಕ್ ಇಲ್ಲ ಅಂದ್ರೂ ಕೂಡ ಆ ಇಡೀ ಚೈನ್ ಲಿಂಕೇ ಕಟ್ಟಾಗುತ್ತೆ. ಹಾಗೆ ಒಬ್ರಿಗೊಬ್ರು ಒಂದು ಅವಿನಾಭಾವ ಸಂಬಂಧ ಬೆಸ್ಕೊಂಡಿದೆ. ಈ ಒಗ್ಗಟ್ಟು ನನ್ನ 7 ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ಅಷ್ಟು ಒಗ್ಗಟ್ಟಿನಿಂದ ಇರ್ತೀವಿ, ಎಲ್ಲರೂ ಬರ್ತೀವಿ, ತಿಂಗಳಲ್ಲಿ 1 ದಿನ ಅಥವಾ 2 ಸಾರಿ ಬರ್ತೀವಿ. ಬಂದು ಸಂತೋಷವಾಗಿ ಎಲ್ಲರೂ ಒಟ್ಟಿಗೆ ಕೂಡಿ ಅಡುಗೆ ಮಾಡಿ, ಊಟ ಮಾಡಿ, ತಿಂದು ಆ ಪಾತ್ರೆಯನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಹೋಗ್ತಾರೆ ಎಲ್ಲ ನಮ್ಮ ತವರು ಮನೆಯ ಬಳಗದವರು. ಸೊ ಹೀಗೆ ನಾನು ಇದೆಲ್ಲದಕ್ಕೂ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು ಹರೀಶ್ ಅಂತ ಅವ್ರ ಬಗ್ಗೆ ಹೇಳಿದ್ರಿ. ಸೊ ಅವರಿಲ್ಲಿ ಏನಾಗಿದ್ದಾರೆ ಆ್ಯಂಡ್ ಅವರು ಇಲ್ಲೇ ಇರೋದಾ ಅಥವಾ ಬ್ಯಾಂಗ್ಳೂರಲ್ಲಿ ಇರೋದಾ?
ಹರೀಶ್ ಅಂತ ಅನ್ನೋರು ನಾವಿಬ್ಬರು ಅಣ್ಣ ತಮ್ಮಂದಿರಿಗಿಂತ ಹೆಚ್ಚು ಸುಮಾರು 10-12 ವರ್ಷಗಳಿಂದಲೂ ಒಟ್ಟಿಗೆನೇ ಇದ್ದೀವಿ. ಅಂದರೆ ನೀವು ಚೈಲ್ಡ್ಹುಡ್ ಫ್ರೆಂಡ್ಸಾ ನೀವಿಬ್ರು? ಹೌದು, ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಇವತ್ತಿನವರೆಗೂ ಜೊತೆಗೆ ಇದ್ದೀವಿ. ಸೊ ನಮಗೆ ನೋಡಿದ್ರೆ ಆ ದೇವರ ವಿಗ್ರಹ, ದೇವಿಯನ್ನ ನೋಡಿದ್ರೆ ದೇವರ ವಿಗ್ರಹ ಕಾಣುತ್ತೆ, ಅದರಲ್ಲಿ ಇರೋ ಶಕ್ತಿ ಯಾರಿಗೂ ನೋಡೋಕ್ಕಾಗಲ್ಲ. ಸೊ ಹಾಗೆ ಇಲ್ಲಿ ನನ್ನನ್ನು ದೇವರ ಸ್ವರೂಪದಲ್ಲಿ ನೋಡ್ತಾರೆ ಅಂತಂದರೆ ಆ ನನ್ನ ಬೆನ್ನ ಹಿಂದೆ ಇರುವಂಥ ಶಕ್ತಿ ವ್ಯಕ್ತಿ ಹರೀಶ್ ಅವರು. ಸೊ ಒಂದು ರಥ ಹೋಗಬೇಕು, ಇದೊಂದು ತವರು ಮನೆ ಅನ್ನೋದೊಂದು ರಥ, ಈ ತವರು ಮನೆಯ ತೇರು ಅಂತೀವಿ. ತವರು ಮನೆಯ ತೇರಿಗೆ 2 ಗಾಲಿ ಇದ್ರೇನೆ ಅದು ಮುಂದೆ ಹೋಗೋಕೆ ಸಾಧ್ಯ, ಒಂದೇ ಚಕ್ರದಿಂದ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ. ಹಾಗೆ ಈ ತವರು ಮನೆ ಅನ್ನೋ ತೇರನ್ನು ಹೊತ್ತು ನಡೀತಾ ಇರೋವಂಥ 2 ಚಕ್ರಗಳು, ಒಂದು ನಾನಾದರೆ ಮತ್ತೊಂದು ಹರೀಶ್ ಅವರು. ಓಕೆ. ಸೊ ಇಲ್ಲಿ ಹಣ್ಣಿನಗಳ ಬಗ್ಗೆ ಇದೆ, ಕೃಷಿಗಳ ಬಗ್ಗೆ ಇದೆ, ಆಧ್ಯಾತ್ಮಿಕದ ಬಗ್ಗೆ ಇದೆ. ಸೊ ಇಲ್ಲಿ ಇನ್ನೂ ನೀವು ಏನೇನು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಬೇಕು ಈ ಜಾಗಕ್ಕೆ ಅಂತ ಅಂದ್ಕೊಂಡಿದ್ದೀರಾ? ನಿಜವಾದ ನಮ್ಮ ಗುರಿ ಏನಂತಂದ್ರೆ ಇಲ್ಲಿ ಬಂದಂಥವ್ರಿಗೆಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅನ್ನೋದು ಮೊದಲನೇ ಗುರಿ. ತದನಂತರ ಇಲ್ಲಿ ಇನ್ನೂ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದ್ರೆ, ಮೊದಲನೇದಾಗಿ ಗಾಣ ಅಂತಂದ್ರೆ ಇಲ್ಲಿ ಒಂದು ಏನು ನಮ್ದು ಆಯಿಲ್ ಇದೆ, ಬುಸಿರಿ ನ್ಯಾಚುರಲ್ಸ್ ಅಂತ. ಸೊ ಅದೇ ರೀತಿ ಇಲ್ಲಿ ನೈಸರ್ಗಿಕವಾಗಿ ಗಾಣದ ಎಣ್ಣೆಯನ್ನ ತಯಾರು ಮಾಡುವಂಥದ್ದನ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಜೊತೆಗೆ ಏನಂತಂದ್ರೆ ನಮ್ಮ ಮುಖ್ಯ ಗುರಿ ಒಂದಿಷ್ಟು ಜನ ಎಲ್ಲವನ್ನೂ ಬದಲಾಯಿಸೋಕ್ಕಾಗಲ್ಲ, ಆದ್ರೆ ಒಂದಿಷ್ಟಾದ್ರೂ ನಾವು ಹಳೆಯ ಕಾನ್ಸೆಪ್ಟ್ ಕಡೆ ಹೋಗ್ಬೇಕು, ಏನು ಆರ್ಗ್ಯಾನಿಕ್ ಆಗಿ ನಾವು ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತಿಗೂ ನಾವು ಇಲ್ಲಿ ಅಡುಗೆ ಮಾಡುವಂಥದ್ದು ಒಳಕಲ್ಲಲ್ಲಿ ರುಬ್ಬಿಸಿ ಅಡುಗೆಯನ್ನ ಮಾಡಿಸ್ತೀವಿ. ಆ ಒನಕೆಯಲ್ಲಿ ಕುಟ್ಟೋದಾಗ್ಲಿ, ಒಳಕಲ್ಲಲ್ಲಿ ರುಬ್ಬೋದಾಗ್ಲಿ, ನಮ್ಮ ಹಿಂದಿನ ಹಳೆ ಕಾಲದ ಪದ್ಧತಿ ಏನಿತ್ತು ಅದನ್ನ ಒಂದಿಷ್ಟು ಜನರಿಗೆ ಪರಿಚಯ ಮಾಡ್ಕೊಡ್ತಾ ಇದೀವಿ. ಜೊತೆಗೆ ಸಜ್ಜೆ, ನವಣೆ, ಕೊರಲೆ, ಆರ್ಕ, ಸಾಮೆ, ಊದಲು, ಬರಗು ಅಂದ್ರೆ ಸಿರಿಧಾನ್ಯಗಳು, ಇಂತಹ ಸಿರಿಧಾನ್ಯಗಳ ಬಗ್ಗೆ ಜನರಿಗೆ ಪರಿಚಯ ಮಾಡ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ನಮ್ಮ ಜನಕ್ಕೆ ಮರ್ತೇ ಹೋಗಿದೆ ಈ ಸಿರಿಧಾನ್ಯಗಳು ಅಂದ್ರೆ ಏನು ಅಂತ, ಅದನ್ನೆಲ್ಲ ತಿಳಿಸ್ಕೊಡ್ಬೇಕು, ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ಮತ್ತೊಂದು ಮುಂದಿನ ಹೆಜ್ಜೆ ಆಗಿದೆ ಈ ಕ್ಷೇತ್ರ. ಗಿಡಗಳು ಆಗಿರೋದು ಕೇವಲ 1.5 ವರ್ಷ ಮಾತ್ರ. ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಯಾವ ಥರ ಗೊಬ್ಬರಗಳನ್ನ ಯೂಸ್ ಮಾಡ್ತಾರೆ? 1.5 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಗಿಡ ಬೆಳೆದಿದೆ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ನಾವು ಜೀವಾಮೃತವನ್ನು ಬಳಸುವಂಥದ್ದು. ಇಲ್ಲಿ ಜೀವಾಮೃತವನ್ನು ಮಾಡ್ತೀವಿ, ಅಂದರೆ ನಾಟಿ ಹಸುವಿನ ಸಗಣಿ, ಗಂಜಲ ಮತ್ತು ಅದರ ತುಪ್ಪ, ಮಜ್ಜಿಗೆ, ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ ಇಷ್ಟನ್ನು ಹಾಕಿ ಕ್ಲಾಕ್ ವೈಸ್ 9 ಡೇಸ್ ಅದನ್ನು ತಿರುಗಿಸಿ ಅದನ್ನು 9 ಡೇಸ್ ಹಾಗೆ ಬಿಡ್ತೀವಿ. ಅದೊಂದು ಫರ್ಮೆಂಟೇಷನ್ ಆಗುತ್ತೆ. ಆಗ ಆ ಒಂದು ಜೀವಾಮೃತವನ್ನು ಈ ಗಿಡಗಳಿಗೆ ಹಾಕ್ತೀವಿ. ಈ ಗಿಡ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ಜೀವಾಮೃತ. ನಾವು ಯಾವುದೇ ಬೇರೆ ರೀತಿ ಯಾವುದೇ ಕೆಮಿಕಲ್ ಗೊಬ್ಬರನ ಒಂದೇ ಒಂದು ಕಾಳು ಕೂಡ ಈ ಭೂಮಿಗೆ ಸೋಗಿಸಿಲ್ಲ. ಆ ಜೀವಾಮೃತ ಹಾಕೋದ್ರಿಂದನೇ ಇಷ್ಟು ಚೆನ್ನಾಗಿ ಬೆಳೆದಿದೆ. ಜೊತೆಗೆ ಪ್ರತಿದಿನ ಸಂಜೆ ಹೊತ್ತು ಅಗ್ನಿಹೋತ್ರವನ್ನು ಮಾಡ್ತೀವಿ. ಆ ಅಗ್ನಿಹೋತ್ರದ ಹೊಗೆ ಈ ಗಿಡಗಳಲ್ಲಿ ಸ್ಪರ್ಶ ಆಗೋದ್ರಿಂದ ಏನಂದರೆ ಈ ಗಿಡಗಳು ಎಲ್ಲವೂ ತುಂಬ ಚೆನ್ನಾಗಿ ಕಾಯಿ ಕಟ್ಟುತ್ತೆ, ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಮತ್ತು ಬೆಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಕಿರಣ್ ಕುಮಾರ್ ಅಂತೇಳಿ. ಸೊ ನೀವೇನಾಗಿದ್ದೀರಾ ಸರ್ ತವರು ಮನೆಗೆ? ತವರು ಮನೆಗೆ ನಾವೆಲ್ಲನೂ ಮೇಡಮ್ ಒಂಥರ ಹೆಂಗೆ ಅಂದರೆ ಮನೆ ಮಗ ಇದ್ದಂಗೆ. ತಾಯಿ ಬಂದ್ಬಿಟ್ಟು ಅವರೆಲ್ಲನೂ ಅದಕ್ಕಿಂತ ಫಸ್ಟು ನಮಗೆ ನಮ್ಮ ಗುರುಗಳು, ಅವರು ನಮಗೆ ಪ್ರತಿಯೊಂದೂ ಅದು ಇದು ಅಂತ ಏನಿಲ್ಲ, ಒಬ್ಬ ಫ್ರೆಂಡಾಗಿ, ಒಂದೊಂದು ತಾಯಿಯಾಗಿ, ತಂದೆಯಾಗಿ ಎಲ್ಲನೂ ಅವರೇ ಮೇಡಮ್ ನಮಗೆ. ಇಲ್ಲಿಗೆ ಫಸ್ಟ್ ಅಂದರೆ ಗುರುಗಳು, ಆಮೇಲೆ ನಮ್ಮ ದುರ್ಗಾ ಪರಮೇಶ್ವರಿ ತಾಯಿ. ನೀವು ಇಲ್ಲೇ ಇರೋದಾ ಸರ್? ಇಲ್ಲ ಮೇಡಮ್, ನಾನು ಇಲ್ಲಲ್ಲ, ನಾನು ಬಂದ್ಬಿಟ್ಟು ಬೆಂಗಳೂರಲ್ಲಿರೋದು, ಮಾದೇವಪುರದಲ್ಲಿ ವರ್ಕ್ ಮಾಡೋದು ನಾನು ಬಾಗ್ಮನೆಯಲ್ಲಿ. ನೇಟಿವ್ ಬಂದ್ಬಿಟ್ಟು ಎಸ್ಕೊಡ್ಗೇಳಿ ಅಂತೇಳಿ. ಅವ್ರಿಗೂ ನಮಗೂ ಏನಿಲ್ಲ ಮೇಡಮ್, ಬ್ಲಡ್ ರಿಲೇಷನ್ ಅಂತ ಏನಿಲ್ಲ, ಬಟ್ ಬೇರೆ ಅದಕ್ಕೂ ಮೀರಿದ್ದು ಅಂತ ಹೇಳ್ಬೋದು. ಅದು ರಿಲೇಷನ್ಗೆ ಹೆಸರು ಕೊಡೋಕ್ಕಾಗಲ್ಲ ಹಂಗೆಲ್ಲ. ಅಂದರೆ ಫ್ರೆಂಡ್ಸ್ ಅಂತ ಏನಿಲ್ಲ ಮೇಡಮ್, ಅವ್ರಿಗೂ ನಮಗೂ ಏನಿಲ್ಲ. ಇಲ್ಲಿಗೆ ಬಂದಮೇಲೆ ಅವರು ನಮಗೆ ಪರಿಚಯ ಆಗಿದ್ದು. ಹೇಗೆ ಅನಿಸ್ತದೆ ಸರ್ ನಿಮಗೆ ನಮಗೆ? ತವರು ಮನೆಗೆ ಬಂದಿರೋ ಫುಲ್ ಪೀಸ್ ಅನಿಸುತ್ತೆ ಮೇಡಮ್, ನೆಮ್ಮದಿ ಇರುತ್ತೆ. ಇವಾಗ ಅಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ಏನೋ ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗಲಿ ಮತ್ತೊಂದು ಇರುತ್ತೆ. ಇಲ್ಲಿಗೆ ಬಂದಮೇಲೆ ಏನೋ ಅನ್ಸಲ್ಲ, ಅದೆಲ್ಲ ಫುಲ್ಲು ಮೈಂಡಿಂದ ಹೋಗ್ಬಿಡುತ್ತೆ, ಈಗ ನೆನಪೇ ಇರೋದಿಲ್ಲ ಫಸ್ಟು. ಇನ್ನೊಂದು ಬಂದ್ಬಿಟ್ಟು ನಾವು ಮೊಬೈಲೇ ಯೂಸ್ ಮಾಡೋದಿಲ್ಲ ಇಲ್ಲಿಗೆ ಬಂದರೆ. ಅಲ್ಲಿದ್ದರೆ ಪ್ರತಿಯೊಂದು ಸೆಕೆಂಡು ಮೊಬೈಲಲ್ಲೇ ಇರ್ತೀವಿ. ಇಲ್ಲಿಗೆ ಬಂದರೆ ಮೊಬೈಲ್ ಎಲ್ಲಿ ಇಟ್ಟಿರ್ತೀವಿ ಅಂತಲೇ ನೆನಪಿರಲ್ಲ, ಅಷ್ಟು ಇದಾಗಿರುತ್ತೆ, ಪೀಸ್ ಆಗಿರುತ್ತೆ. ಯಾವ ಕಡೆಗೂ ಕಾನ್ಸಂಟ್ರೇಷನ್ ಹೋಗಲ್ಲ, ಅಷ್ಟು ಪೀಸ್ ಆಗಿರುತ್ತೆ. ವರ್ಕ್ ಪ್ರೆಷರು ಅಂತ ಒಂದೇ ಅಲ್ಲ, ಪ್ರತಿಯೊಂದು ಏನೇನು ಬೇರೆ ಏನಾರ ಟೆನ್ಷನ್ ಇರಲಿ, ಫ್ಯಾಮಿಲಿ ಟೆನ್ಷನ್ ಇರಲಿ, ಮತ್ತೊಂದಿರಲಿ, ಯಾವುದಾದ್ರೂ ಇರಲಿ, ಅದು ಯಾವುದೂ ಇರೋದಿಲ್ಲ. ಎಲ್ಲ ಕ್ಲಿಯರಾಗಿ ಪೀಸ್ಫುಲ್ಲಾಗಿ ಇರುತ್ತೆ, ಮೈಂಡ್ ಯಾವುದೂ ಡಿಸ್ಟರ್ಬ್ ಆಗೋದಿಲ್ಲ. ಎಷ್ಟು ವರ್ಷದಿಂದ ಬರ್ತೀವಿ? ನಾನು ಒಂದು 2.5 yearsಯಿಂದ ಬರ್ತೀನಿ. ತಮ್ಮ ಹೆಸರು? ಲಕ್ಷ್ಮೀ ದೇವಮ್ಮ ಅಂತ. ಸೊ ನೀವೇನು ಮಾಡ್ಕೊಂಡಿದ್ದೀರಾ ತವರು ಮನೆಗೆ?
ತವರು ಮನೆಗೆ ನಾವು ಇಲ್ಲಿ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ನಮಗೆ ಇಲ್ಲಿ ಅಮ್ಮನ ಹತ್ರ ಬಂದರೆ ನಮಗೆ ಖುಷಿ. ಆಮೇಲೆ ನಮಗೆ ತವ್ರ ಮನೆ ಇದೆ ಅನ್ನಿಸ್ತಿತ್ತು. ನಾವು ಯಾವುದಕ್ಕೂ ಒಂದು ಇಲ್ಲಿ ಬಂದರೆ ನೆಮ್ಮದಿ ಕಾಣಿಸ್ತಿತ್ತು ನಮಗೆ. ಹಾಗಾಗಿ ನಾವು ಎಲ್ಲದಕ್ಕೂ ಇಲ್ಲಿ ನಮಗೆ ಇಲ್ಲಿ ಗುರುಗಳು ಅದಲ್ವ, ಆ ಗುರುಗಳನ್ನ ನಾವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು ಒಂಥರ ನಂಬಿಕೆ ಬೆಳೆಸ್ಬೇಕು. ನಂಬಿಕೆ ಅವ್ರ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಬಂದೋದ್ರೆ ನಮಗೆ ನೆಮ್ಮದಿ ಇರ್ತೈತೆ ಅಮ್ಮನ ಹತ್ರ. ನೀವೇನಾಗಿದ್ದೀರ ಇಲ್ಲಿ? ನಾವು ಏನಾಗಿಲ್ಲ ಮೇಡಮ್, ಸುಮ್ಮನೆ ಬರ್ತೀನಿ ಹೋಗ್ತೀನಿ. ಏನೋ ಅಮ್ಮನ ಸೇವೆ, ಅವಳ ಸೇವೆ ಕೊಟ್ಟವಳೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಗುರುಗಳು ಸಿಕ್ಕಿರೋದು ನಮ್ಮ ಪುಣ್ಯ. ಗುರುಗಳ ಜೊತೆಗೆ ಅಮ್ಮನ ಕಾಣಿಸ್ತಾ ಇದ್ದೀವಿ ನಾವು ಅಷ್ಟೇ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸೇವೆ? 2 ವರ್ಷ ಮೇಡಮ್. 2 ವರ್ಷದಿಂದ. ಸೊ ಹೇಗೆ ಅನಿಸ್ತದೆ ನಿಮಗೆ? ಅದೇ ಹೇಳ್ತೀನಲ್ಲ, ನಮಗೆ ಜಾಸ್ತಿ ಖುಷಿ ಇಲ್ಲ. ಅಮ್ಮನ ತಕ್ಕಂದ್ರೆ ನಮ್ಗೆ ಯಾವ ಕಷ್ಟ ಏನು ಗೊತ್ತಾಗಲ್ಲ. ನಮಗೆ ಏನು ಅನ್ನಿಸ್ಬೇಕು, ನಾವು ಮನೆ ತೋರಿಸು ಒಂಥರ ಅನ್ನಿಸ್ತೈತೆ. ಇಲ್ಲ ಅಮ್ಮನ ಹತ್ರ ಇದ್ದರೆ ನಮಗೆ ಏನು ಇದ್ದಿರಲ್ಲ, ಎಲ್ಲ ಮರ್ತೋಗಿರ್ತೈತೆ. ಒಂಥರ ಖುಷಿಯಾಗಿರ್ತೀವಿ ಇಲ್ಲಿ ಬಂದರೆ. ಹಾಗಾಗಿ ನಮ್ಮ ಮನೆಗೆ ಊರು ಒಳಗಡೆ ಇದೇ ಊರ? ಇದೇ ಊರು. ಸರಿ, ತವರು ಮನೆ ಅಂತ ಬಂದಾಗ ಎಲ್ಲರೂ ಬಾಯಲ್ಲೂ ಕೇಳಿ ಬರ್ತಿರೋಂಥ ಹೆಸರು ಬಂದ್ಬಿಟ್ಟು ಚೇತನ್ ಕೃಷ್ಣ ಸರ್ ಮತ್ತು ಹರೀಶ್ ಸರ್ ಅಂತ. ಸೊ ನೀವು ಹರೀಶ್ ಸರ್ ಅಂತ ಗೊತ್ತಾಯಿತು. ಸೊ ಈ ತವರು ಮನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಜೀವನದಲ್ಲಿ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಓಕೆ. ಅಂದರೆ ನೆಮ್ಮದಿ ಹುಡ್ಕೊಂಡು ಹೋದಾಗ ನಮ್ಗೆ ಸಿಕ್ಕಿದ್ದೇ ಇತ್ತು ಅವ್ರ ಮನೆ. ಓಕೆ. ಇದು ಏನಂತಕ್ಕೆ ನಾವು ಇದು ಮಾಡಿದ್ದು ಅಂದರೆ ನೆಮ್ಮದಿಗೋಸ್ಕರ ಮಾಡ್ಕೊಂಡಿದ್ದೀವಿ. ಜೀವನದಲ್ಲಿ ದುಡ್ಡು ಎಷ್ಟು ಬೇಕಾದರೂ ಸಂಪಾದನೆ ಮಾಡ್ಬೋದು, ನೆಮ್ಮದಿ ಸಂಪಾದನೆ ಮಾಡೋಕ್ಕಾಗಲ್ಲ. ಅಂದರೆ ಅವಾಗಿದ್ದಿದ್ದ ಕಷ್ಟದಲ್ಲಿ ನಮಗೆ ನೆಮ್ಮದಿ ಬಿಟ್ಟರೆ ನಮ್ಗೆ ಏನು ಬೇಕಾಗಿರಲಿಲ್ಲ. ಅದರಿಂದ ಇತ್ತು ಅವ್ರ ಮನೆ ಮಾಡ್ದೋ. ಇವತ್ತು ನಂತರ ನೊಂದಿರೋ ಜೀವಗಳು ತುಂಬ ಜನ ಬರ್ತಾರೆ ಇಲ್ಲಿ ಬಂದು 2 ದಿವಸ ಖುಷಿಯಾಗಿದ್ದು. ಆ 2 ದಿವಸನೂ ಅವ್ರ ನೋವು ಎಲ್ಲ ಮರೆತ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ. ಅಷ್ಟು ಸಾಕು ನಮಗೆ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಓಕೆ. ಸೊ ಎಷ್ಟು ವರ್ಷದಿಂದ ನೀವು ಇದ್ದೀರಾ ಸರ್ ಇಲ್ಲಿಗೆ? ಸ್ಟಾರ್ಟ್ ಆದಾಗಲೇ ನಿಲ್ಲಿದ್ದೀವಿ. ಚೇತನ್ ಕೃಷ್ಣ ಅವರು ನಾವು ಒಂದು 12-13 ವರ್ಷದಿಂದ ಫ್ರೆಂಡ್ಸ್. ನಮಸ್ತೆ ಸರ್, ತಮ್ಮ ಹೆಸರು? ಪ್ರತೀಕ್ ಅಂತ. ಓಕೆ. ತವರು ಮನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಏನಂದರೆ, ನಾನು ಇಲ್ಲಿಗೆ ವಾರಕ್ಕೆ ಒಂದು ಸತಿ ಬಂದಿಲ್ಲ ಅಂದರೆ ನನಗೆ ಶಾಂತಿನೇ ಒಂಥರ ಇರಲ್ಲ. ಲೈಕ್ ಎಳೀತಾ ಇರುತ್ತೆ ಇಲ್ಲಿಗೆ ಬರಲೇಬೇಕು ಅಂತ. ಬೇರೆ ಏನೇ ಇದ್ರೂ ನನಗೆ ಇಲ್ಲಿ ಬಂದ್ರೇ ಒಂಥರ ನೆಮ್ಮದಿ. ಓಕೆ. ಸೊ ಇಲ್ಲಿಗೆ ಬಂದಾಗಿಂದನೂ ನನಗೆ ಲೈಫಲ್ಲಿ ತುಂಬ ಬದಲಾವಣೆಗಳಾಗಿದೆ. ಸೊ ಏನೇನು ಬದಲಾವಣೆ ಆಗಿದೆ ಅಂತ ತಿಳಿಸ್ಕೊಡ್ತೀರಾ? ನಮ್ಮ ಲೈಕ್ ಮುಂಚೆ ದಾರಿ ಏನಿತ್ತು ಅದು ಬೇರೆ ಥರ ಆಯಿತು. ಸೊ ಇವಾಗ ಒಳ್ಳೆ ಆಧ್ಯಾತ್ಮ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಓಕೆ. ಇನ್ನು ಸಾಕಷ್ಟು ಒಳ್ಳೆಯ ಬದಲಾವಣೆಗಳಾಗಿದೆ ಲೈಫಲ್ಲಿ. ಓಕೆ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಸರ್? ನಾನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ನಾವು ID ಕಾರ್ಡ್ ಪ್ರಿಂಟರ್ಸ್ನ ಸೇಲ್ ಮಾಡ್ತೀವಿ. ಆ್ಯಂಡ್ ID ಕಾರ್ಡ್ಸ್ ಆ್ಯಂಡ್ ಲ್ಯಾನ್ಯಾರ್ಡ್ಸ್ ಫಾರ್ ಕಾರ್ಪೊರೇಟ್ ಆ್ಯಂಡ್ ಸ್ಕೂಲ್ಗೆಲ್ಲ ಸಪ್ಲೈ ಮಾಡ್ತಿದ್ದೀವಿ. ಓಕೆ. ಬೇಸಿಕಲಿ ನೀವು ಯಾವ ಊರಿನವರು? ನಾವು ಬೆಂಗಳೂರಿಂದ. ಬ್ಯಾಂಗ್ಳೂರೇನಾ? ಓಕೆ. ಇಲ್ಲಿಗೆ ಅದೇ ಗುರುಗಳ ಜೊತೆ. ಗುರುಗಳು ನಮ್ಗೊಂದು 4 ವರ್ಷದಿಂದ ಸಿಕ್ಕಿದ್ರು. ಸೊ ಅವಾಗಿಂದ ಇವ್ರ ಜೊತೆನೇ ಇದ್ದೀವಿ. ಅವ್ರು ಎಲ್ಲೋದ್ರೂ ಅವ್ರ ಜೊತೆ ಓಡಾಡ್ತೀವಿ. ಓಕೆ. ಸೊ ಅವರ ಮೂಲಕದಿಂದ ಇಲ್ಲಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ವರುಣ್ ಅಂತ. ಓಕೆ. ನಿಮಗೆ ತವರು ಮನೆ ಬಗ್ಗೆ ಅನಿಸಿಕೆ? ನಮಗೆ ಇದು ನಾನು ಇದೇ ಊರು, ನನಗೆ ಗೊತ್ತಿರಲಿಲ್ಲ ಇಲ್ಲಿ ಇದೆ ಅಂತಾನೆ. ಆಮೇಲೆ ಗೊತ್ತಾಯಿತು. ನಾನು ಇಲ್ಲಿ ಬರೋಕ್ಕೆ ನನಗೆ ಇಷ್ಟ ಇರಲಿಲ್ಲ ದೇವರು ಅಂದರೆ. ಫಸ್ಟ್ ಆಫ್ ಆಲ್ ಅಂದರೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಂತ. ಓಕೆ. ಇಲ್ಲಿಗೆ ಆಮೇಲೆ ಬಂದೆ, ಭಯದಿಂದ ಬಂದೆ, ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮು. ಆಮೇಲೆ ಇಲ್ಲಿ ದೇವರ ತಾಯಿನ ನೋಡಿದ್ದಾದ್ಮೇಲೆ ಒಂದು ಸ್ವಲ್ಪ ಖುಷಿ ಆಯಿತು. ಮನಸ್ಸಿಗೆ ನೆಮ್ಮದಿ ಅನ್ನೋದು ಒಂದು ಸ್ವಲ್ಪ ಸಿಕ್ತು. ಇವಾಗ ಒಂದು ಸ್ವಲ್ಪ ನೆಮ್ಮದಿ ಅನ್ನೋದು ಪಡ್ಕೊತಿದ್ದೀನಿ. ಹಾಂ. ಓಕೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಸರ್? ನಂದು ಇದೇ ಊರೇ, ನಾನು ಇಲ್ಲೇ ಇರೋದು. ನಾನು ಒಂದು 2 ಮಂತ್ಸಿಂದ ಬರ್ತಿದ್ದೀನಿ. 2 ಮಂತ್ಸಿಂದ ಬರ್ತಿದ್ದೀರಾ. ಸೊ 2 ಮಂತ್ಸಲ್ಲಿ ನಿಮಗೆ ನೆಮ್ಮದಿ ಅನ್ನೋದು ಸಿಗ್ತಿದೆ ಮೇಡಮ್. ನಮಸ್ತೆ ಅಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಸುಧಾರಾಣಿ ಅಂತ. ಓಕೆ. ತವರು ಮನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತವ್ರ ಮನೆ ನನ್ನ ಅಮ್ಮನ ಮನೆ. ನನಗೆ ಇಲ್ಲಿ ಶಾಂತಿ ನೆಮ್ಮದಿ ತುಂಬ ಸಿಕ್ಕಿದೆ. ಎಷ್ಟೋ ವರ್ಷಗಳಿಂದ ಸಿಗದೇ ಇರೋ ಶಾಂತಿ ನೆಮ್ಮದಿ ಈಗ ನನಗಿಲ್ಲಿ ಸಿಕ್ಕಿದೆ. ಓಕೆ. ನಿಮಗೂ ಶಾಂತಿ ನೆಮ್ಮದಿ ಎಲ್ಲ ಸಿಗಬೇಕು ಅಂದರೆ ದಯವಿಟ್ಟು ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಓಕೆ. ಇಲ್ಲಿ ಬಂದಾಗ ನಿಮಗೆ ಅರಿವಾಗುತ್ತೆ ಏನು ಅಂತ. ಬಂದು ದಯವಿಟ್ಟು ತಪ್ಪದೆ ಭೇಟಿ ಕೊಡಿ. ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಇಲ್ಲಿಗೆ? ನಾನು ಇದು 3ನೇ ವರ್ಷ. 3ನೇ ವರ್ಷದಿಂದ. ಇದು ಶುರುವಾದಾಗಿಂದ ಇದ್ದೀನಿ, ಅಡಿಪಾಯ ಹಾಕಿದಾಗಿಂದ ಇದ್ದೀನಿ ನಾನು. ಸೊ ನನಗೆ ತುಂಬಾ ಶಾಂತಿ ಸಿಕ್ಕಿದೆ ಇಲ್ಲಿ. ನೀವು ಇದೇ ಊರಿನವರಾ? ಇಲ್ಲ, ನಾನು ಬೆಂಗಳೂರಾ? ಓಕೆ. ಇಲ್ಲಿ ಅಂದರೆ ತಿಂಗಳಿಗೊಮ್ಮೆ ಬರ್ತಿರ್ತೀರಾ ಹೇಗೆ? ನಾನು ಜಾಸ್ತಿ ಬರ್ತಿರ್ತೀನಿ, ತಿಂಗಳಿಗೆ ಅಂತಿಲ್ಲ, ತುಂಬ
ತುಂಬ ಜಾಸ್ತಿನೇ ಇರ್ತೀನಿ ಇಲ್ಲಿ, ಬಂದು ಹೋಗೋದು. ನಂಗೆ ಅದೇನೋ ಮನೇಲಿ ಇರೋದಕ್ಕಿಂತ ಇಲ್ಲಿ ತುಂಬ ನೆಮ್ಮದಿ ಅನಿಸುತ್ತೆ ನನಗೆ. ಸೊ ಬಂದು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ನಿಮಗೆ. ನೋಡಿದ್ರಲ್ಲ ಕೃಷಿ ಮೇಳ, ಲೈಕ್ ಕೃಷಿಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ಆಮೇಲೆ ಗೋಶಾಲೆ ಬಗ್ಗೆ, ದೇವಸ್ಥಾನ, ಮತ್ತು ಅವ್ರು ನಡೆಸ್ತಿದ್ದಂಥ ಒಂದು ತವ್ರ ಮನೆ ಬಗ್ಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಅವರು ಇನ್ ಡೀಟೇಲ್ ಆಗಿ ಎಲ್ಲ ಹೇಳಿದ್ದಾರೆ. ಸೊ ನಿಮಗೇನಾದರೂ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ಜಾಗಕ್ಕೆ ಭೇಟಿ ನೀಡಿ. ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ಆ್ಯಂಡ್ ಏನೇ ಕಷ್ಟಗಳಿದ್ರೂ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಓಕೆ, ಬನ್ನಿ. ನಿಮ್ಮ ಮನಸ್ಸಿನ ನೆಮ್ಮದಿಗೆ ತವ್ರ ಮನೆಗೆ ಬನ್ನಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.